ನಮಸ್ಕಾರ, ನಾನು ಕಲಾಪ್ರಸನ್ನ. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ದೀಪಾವಳಿಯ ಮೊದಲನೇ ಹಬ್ಬ, ಅಂದರೆ ಧನ್ವಂತರಿ ಜಯಂತಿ ಇವತ್ತು. ಸೊ ಎಲ್ಲರೂ ಏನು ಮಾಡಬೇಕು ಅಂದರೆ, ಇವತ್ತು ಸಂಜೆ 6 ಗಂಟೆ ಅಂದರೆ 6:10ರಿಂದ 7 ಗಂಟೆ ಒಳಗಡೆ ಎಲ್ಲರೂ ಮನೆ ಮುಂದೆ ದಕ್ಷಿಣ ಮುಖವಾಗಿ 4 ಬತ್ತಿಗಳನ್ನ ಇಟ್ಟು ಒಂದು ದೀಪಕ್ಕೆ ಎಳ್ಳೆಣ್ಣೆ ಹಾಕಿ ಯಮನ ದೀಪವನ್ನು ಹಚ್ಚಬೇಕಾಗುತ್ತೆ. ಈ ಯಮ ದೀಪವನ್ನು ಏನಕ್ಕೆ ಹಚ್ತಾರೆ ಅಂತಂದರೆ, ಒಂದು ಬತ್ತಿ ಯಮನಿಗೋಸ್ಕರ, ಇನ್ನೊಂದು ನಮ್ಮ ಆರೋಗ್ಯಕ್ಕೋಸ್ಕರ, ಒಂದು ಈಗ ಯಾರು ಅಕಾಲಿಕವಾಗಿ ಮರಣ ಹೊಂದಿರ್ತಾರಲ್ಲ ಅವ್ರಿಗೋಸ್ಕರ, ಇನ್ನೊಂದು ಯಾರು ಆ ಥರ ಅಕಾಲಿಕ ಮರಣ ಹೊಂದಬಾರ್ದು ನಮ್ಮ ಫ್ಯಾಮಿಲಿಯಲ್ಲಿ ಅಂದ್ಬಿಟ್ಟು ನಾವು ಯಮನನ ಕುರಿತು ಬೇಡಿಕೊಂಡು ಹಚ್ಚುವಂತಹ ದೀಪ ಇದು. ಸೊ ಎಲ್ಲರೂ ಸಂಜೆ 6ರಿಂದ 6:10 ಮೇಲೆ ಎಲ್ಲ ಹಚ್ಚಬೇಕಾಗುತ್ತೆ. ಮನೆ ಮುಂದೆ ಅಂದರೆ ದಕ್ಷಿಣ ಮುಖವಾಗಿ ಫಸ್ಟು ಸ್ವಚ್ಛ ಮಾಡ್ಕೋಬೇಕು. ಅರಿಶಿನ ನೀರಿಂದ ಆದರೂ ಮಾಡ್ಕೋಬೋದು, ಅಥವಾ ಸಗಣಿ ಇದ್ದರೆ ಸಗಣಿಯಿಂದ ಸಾರಿಸ್ಕೋಬೋದು. ಅದು ಕುಬೇರನ ರಂಗೋಲಿನ ಹಾಕ್ಕೋಬೇಕಾಗುತ್ತೆ. ಅದನ್ನು ನಾನು ವಿಡಿಯೋದಲ್ಲಿ ತೋರಿಸ್ತೀನಿ ಹೇಗೆ ಹಾಕ್ಕೊಳ್ಳೋದು, ಹೇಗೆ ಮಾಡೋದು ಅಂತ. ಸೊ ಆ ಥರ ಮಾಡಿಕೊಂಡು ಅದ್ರ ಮೇಲೆ ಒಂದು ಮಣ್ಣಿನ ದೀಪವನ್ನು ಇಡಬೇಕಾಗುತ್ತೆ. ಕೆಲವರು ಗೋಧಿ ಹಿಟ್ಟನ್ನು ಕಲಿಸ್ಬಿಟ್ಟು ದೀಪ ಮಾಡಿರ್ತಾರೆ, ಆ ಥರನೂ ಮಾಡ್ಬೋದು. ಇಲ್ಲಾಂದರೆ ಮಣ್ಣಿನ ದೀಪ ಇಟ್ಟರೆ ಸಾಕು. ಮಣ್ಣಿನ ದೀಪನ ಫಸ್ಟು ಸ್ವಚ್ಛವಾಗಿ ತೊಳ್ಕೊಂಡು ಅದಕ್ಕೆ ಅರಿಶಿನ, ಕುಂಕುಮ, ಅಕ್ಷತೆಗಳನ್ನ ಹಾಕಿ ಅದನ್ನು ಅದ್ರ ಮೇಲಿಟ್ಟು, ಅದನ್ನು ಬರೀ ಅದ್ರ ಮೇಲೆ ಇಡಬಾರ್ದು, ಒಂದು ವಿಳೆದೆಲೆನ ಇಟ್ಟು ಅದ್ರ ಮೇಲೆ ಉಪ್ಪನ್ನು ಹಾಕಿ ಅದ್ರ ಮೇಲೆ ಈ ದೀಪವನ್ನು ಇಟ್ಟು ಅರಿಶಿನ ಕುಂಕುಮ ಹಾಕಿ ಬರೀ ಎಳ್ಳೆಣ್ಣೆನೇ ಹಾಕಬೇಕು, ಬೇರೆ ಎಣ್ಣೆ ಯೂಸ್ ಮಾಡೋ ಹಾಗಿಲ್ಲ. ಹಾಕಿ 4 ಬತ್ತಿ ಅಂದರೆ 2 ಒಂದು ಕಡೆ, ಇನ್ನೊಂದು 2 ದೀಪವನ್ನು ಒಸ್ದುಬಿಟ್ಟು ಒಟ್ಟಿಗೆ ಈ ಕಡೆಯಿಂದ ಒಂದು ಕನೆಕ್ಟ್ ಆಗಬೇಕು, ಆ ಕಡೆಯಿಂದ ಒಂದು ಕನೆಕ್ಟ್ ಆಗಬೇಕು. ಆ ಥರ ಹಾಕಿ ಎಣ್ಣೆನ ಹಾಕಿ ಹಚ್ಚಿಸ್ಬೇಕಾಗುತ್ತೆ. ಹಚ್ಚಿಸ್ಬಿಟ್ಟು ಅದು ಬೆಳಗಾನ ಉರಿಬೇಕಾಗುತ್ತೆ. ಸೊ ಬೆಳಗಾನ ಉರಿಯೋ ಥರ ನೋಡ್ಕೊಳ್ಳಿ. ಮತ್ತು ಆ ಉರಿದಿರೋಂಥದ್ದನ್ನು, ಆ ದೀಪ ಅವೆಲ್ಲ ಏನಿದೆಯಲ್ಲ ಅದನ್ನು ಮನೆ ಒಳಗಡೆ ತರಬಾರ್ದು. ಅದನ್ನು ದೇವಸ್ಥಾನದಲ್ಲಿ ಅಥವಾ ಎಕ್ಕದ ಗಿಡದ ಕೆಳಗಡೆ ಅಥವಾ ನೀರಲ್ಲಿ ಹಾಕಬೇಕಾಗುತ್ತೆ. ಇದನ್ನು ಮಾಡೋದ್ರಿಂದ ಮನೆಗೆ ತುಂಬಾ ಒಳ್ಳೆಯದಾಗುತ್ತೆ. ಇದು ಬರೋದು ವರ್ಷಕ್ಕೆ ಒಂದ್ಸತಿ. ಸೊ ಎಲ್ಲರೂ ಮಾಡಲೇಬೇಕು, ಮಾಡಿ ಒಳ್ಳೆಯದಾಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.